ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮೆಂತ್ಯ ಪಲಾವ್ ಮಾಡುವ ವಿಧಾನ. ಫಸ್ಟು ಕುಕ್ಕರ್ ಇಟ್ಟು ಎಣ್ಣೆ ಹಾಕಿ ಕಾದಾದಮೇಲೆ ನೋಡಿ ಪಲಾವ್ ಸಾಮಾನೆಲ್ಲ ಹಾಕ್ಕೋಬೇಕು. ಪಲಾವ್ ಸಾಮಾನು ಅಂದರೆ ಕೊಡ್ತಾರೆ, ಒಂದೇ ಪ್ಯಾಕೆಟಲ್ಲಿ ಇರುತ್ತೆ. ಎಲ್ಲ ಹಾಕ್ಬಿಟ್ಟು ಅದು ಚೆನ್ನಾಗಿ ಚಿಟಪಟ ಅನ್ನಬೇಕು. ನೋಡಿ, ಒಂದು ಸ್ಮೆಲ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಹಿಡಿಯೋದಕ್ಕೆ. ಆಮೇಲೆ ಈರುಳ್ಳಿ ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇಲ್ಲಾಂದರೆ ಹಂಗಂಗೆ ಇರುತ್ತೆ, ಚೆನ್ನಾಗಿರಲ್ಲ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರಬೇಕು. ನೋಡಿ, ಹಂಗೆ ಇಟ್ಬಿಟ್ರೆ ಅದು ಸಿದೋಗ್ಬಿಡುತ್ತೆ. ಅವಾಗವಾಗ ಸ್ವಲ್ಪ ತಿರುಗಿಸ್ತಾ ಇರಬೇಕು. ಆಮೇಲೆ ರುಬ್ಬೋದಕ್ಕೆ ಏನೇನು ಬೇಕಂತಂದರೆ ಕೊಬ್ಬರಿ ಸ್ವಲ್ಪ, ಅದು ಫಸ್ಟೇ ರುಬ್ಬಿಟ್ಕೊಬಿಟ್ಟಿದ್ದೀನಿ ನಾನು, ಅದು ಜಾರ್ ಸರಿಯಿಲ್ಲ ಅದಕ್ಕೆ. ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಖಾರಕ್ಕೆ ತಕ್ಕಷ್ಟು ನಮಗೆ ಹಸಿಮೆಣ್ಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಆ್ಯಕ್ಚುಲಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಬಾರ್ದು, ಬಟ್ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೇ ಅಲ್ವಾ ಟೇಸ್ಟ್ ಇರೋದು. ಹಾಗಾಗಿ ಟೊಮೊಟೊ ಹಾಕ್ಕೊಬೇಕೀಗ. ಅದು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕಲ್ವ, ಅದಕ್ಕೆ ಹಾಕಿ ನೋಡಿ ಚೆನ್ನಾಗಿ ತಿರುಗಿಸ್ಬೇಕು. ಟೊಮೊಟೊ ಸಾಫ್ಟ್ ಆದಷ್ಟು ಚೆನ್ನಾಗಿರುತ್ತೆ ಅದನ್ನು ತಿನ್ನೋದಕ್ಕೆ. ನೋಡಿ, ಆವಾಗವಾಗ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ಬಿಡುತ್ತೆ. ಜಾಸ್ತಿ ಎಣ್ಣೆ ಹಾಕಿದ್ರೆ ನಮ್ಮ ಮನೇಲಿ ಅಂತಾರೆ. ಹಾಗಾಗಿ ಸ್ವಲ್ಪನೇ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಬಟಾಣಿ ಹಾಕಬೇಕೀಗ. ಬಟಾಣಿ ಹಾಕ್ಕೊಂಡು ನೋಡಿ, ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೋಬೇಕು. ನೀವು ಚೆನ್ನಾಗಿ ತರಿಯಾಗಿ ರುಬ್ಕೋಬಾರ್ದು, ನುಣ್ಣಗೆ ರುಬ್ಕೋಬೇಕು. ಇವಾಗ ಮೆಂತ್ಯ ಸೊಪ್ಪು ಹಾಕಬೇಕು. ಚೆನ್ನಾಗಿ ಮೆಂತ್ಯ ಸೊಪ್ಪನ್ನ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮೆಂತ್ಯ ಬಾತು ಸೂಪರಾಗಿರುತ್ತೆ. ಇಲ್ಲಾಂದರೆ ಚೆನ್ನಾಗಿರಲ್ಲ. ಹಂಗಂಗೆ ಕಸರೆ ಇರುತ್ತೆ. ಚೆನ್ನಾಗಿ ಫ್ರೈ ಆದರೆ ಕಸರೆ ಏನಿರಲ್ಲ, ಗೊತ್ತೇ ಆಗಲ್ಲ. ಸೂಪರಾಗಿರುತ್ತೆ ಟೇಸ್ಟು ತಿನ್ನೋದಕ್ಕೆ. ಇವಾಗ ಸ್ವಲ್ಪ ಮೊಸರು ಹಾಕ್ಕೋಬೇಕು. ಇದು ಮೊಸರು, ಗಟ್ಟಿ ಮೊಸರು, ಅಮ್ಮ ಮನೆಯಿಂದ ತರಿಸಿರೋದು. ಸೂಪರಾಗಿದೆ ಮೊಸರು. 2 ಡೇಸ್ ಇಟ್ಕೊಂಡ್ರೂ ಹುಳಿ ಬರಲ್ಲ, ಏನು ಬರಲ್ಲ, ತಿನ್ಬೋದು. ಆದರೆ ಪಾಕೆಟ್ ಮೊಸರು ಒಂದಿನ ಇಟ್ಕೊಂಡ್ರೇ ಒಂಥರ ಇರುತ್ತೆ. ಆಯಿತು, ಮೊಸರು ಹಾಕಿದ್ದಾಯಿತು. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಸರು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಈಗ ರುಬ್ಬಿಟ್ಟಿರೋದನ್ನೆಲ್ಲ ತೊಗೊಂಡು ರುಬ್ಬಿಟ್ಟಿರೋದನ್ನು ಹಾಕ್ಕೋಬೇಕು. ನೋಡಿ ಯಾವ ಥರ ರುಬ್ಕೊಂಡಿದ್ದೀನಿ, ಎಲ್ಲ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದು ತರಿಯಾಗಿದ್ದರೆ ಚೆನ್ನಾಗಿರೋಲ್ಲ. ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಆ ಹಸಿ ವಾಸನೆ ಎಲ್ಲ ಹೋದರೆ ತುಂಬ ಚೆನ್ನಾಗಿರುತ್ತೆ. ಆ ಹಸಿ ವಾಸನೆ ಎಲ್ಲ ಹೋಗಿ ಅದು ಎಣ್ಣೆ ಬಿಟ್ಕೋಬೇಕು. ಸೈಡೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ. ಆ ಟೈಮಲ್ಲಿ ಇವಾಗ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಬೇಕು. ಇವಾಗ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಖಾರದ ಪುಡಿ. ಫಸ್ಟೇ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಲ್ಲ, ಹಾಗಾಗಿ ಸ್ವಲ್ಪ ಖಾರದ ಪುಡಿ. ಇವಾಗ ಸ್ವಲ್ಪ ಗರಂ ಮಸಾಲ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಗರಂ ಮಸಾಲ ಪುಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದೆಲ್ಲ ಇದರೊಂದಿಗೆ ಮಿಕ್ಸ್ ಆಗಿಬಿಡುತ್ತೆ. ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಿದ್ದಾಯಿತು. ಮತ್ತು ಈಗ ನೋಡಿ, ಒಂದು ಲೋಟ ಸಾಕು ನನಗೆ ಅಕ್ಕಿ. ನೋಡಿ, ಈ ಲೋಟದಲ್ಲಿ 1 ಲೋಟ ಹಾಕ್ತಾಯಿದ್ದೀನಿ. ಈಗ ತೊಳ್ಕೊಬೇಕಲ್ವಾ, 1 ಲೋಟ ಹಾಕಿ ತೊಳೆದ್ಬಿಟ್ಟು ಈಗ ಅದೇ ಲೋಟದಲ್ಲಿ 2 ಲೋಟ ನೀರು ಹಾಕ್ಕೋಬೇಕು. ಸಾಕಾಗುತ್ತೆ. 2 ಲೋಟ ನೀರು ಹಾಕ್ಕೊಂಡು ನೋಡಿ, ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಕೊಂಡ್ಮೇಲೆ ಸ್ವಲ್ಪ ಅದು ಕುದಿಬೇಕು. ನೀರು ಕುದಿದ್ರೆ ಏನಾಗುತ್ತೆ ಗೊತ್ತಾ, ಇಲ್ಲಾಂದರೆ ಒಂದೇ ಕಡೆ ಮಸಾಲೆಲ್ಲ ಒಂದೇ ಕಡೆ ಇರುತ್ತೆ. ಮಿಕ್ಸ್ ಮಾಡಬೇಕಾಗುತ್ತೆ ನಾವು. ಸ್ವಲ್ಪ ಬಿಸಿ ಆದಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಇವಾಗ ಏನು ಮಾಡಬೇಕಂತಂದರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನಾವು, ನಮಗೆ ಎಷ್ಟು ಬೇಕೋ ಅಷ್ಟು. ಇವಾಗ ನಾವು ಎಷ್ಟು ಇಟ್ಕೊಂಡಿದ್ದೀವಿ ಕ್ವಾಂಟಿಟಿ ನಮ್ಗೆ ಗೊತ್ತಾಗುತ್ತಲ್ಲ, ಆ ಥರ. ಇವಾಗ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೋಡಿ, ನಾನೀಗ ಉಪ್ಪು ಹಾಕ್ತಾಯಿದ್ದೀನಿ. ಸಾಕಷ್ಟು ಉಪ್ಪು ಹಾಕ್ಬಿಟ್ಟು ಇವಾಗ ಅಕ್ಕಿ ತೊಳೆದಿಟ್ಟಿದ್ದೀನಿ. ಅಕ್ಕಿನ ಹಾಕಬೇಕೀಗ. ಈಗ ಅಕ್ಕಿ ತೊಳೆದಿಟ್ಟಿದ್ಮೇಲೆ ಅಕ್ಕಿ ಹಾಕ್ತಾಯಿದ್ದೀನಿ. ನೋಡಿ, ಅಕ್ಕಿ ಹಾಕ್ಬಿಟ್ಟು ಅದನ್ನೆಲ್ಲ ನೋಡಿ ಎಲ್ಲ ಅಂಟ್ಕೊಬಿಟ್ಟಿದೆ. ಎಲ್ಲ ನೀಟಾಗಿ ಹಾಕ್ತಾಯಿದ್ದೀನಿ. 1 ಲೋಟ ಹಾಕಿದ್ರೆ ಸಾಕು ನಮಗೆ. ನನ್ನ ಮಗ ಬಾಕ್ಸ್ಗೆ ಹಾಕುತ್ತೆ, ನಮ್ಮ ಮನೆಯವ್ರ ಬಾಕ್ಸ್ಗೆ ಹಾಕುತ್ತೆ. ನಾನು ಬೆಳಗ್ಗೆ ಟಿಫನ್ ತಿನ್ಕೋಬೋದು. ಈಗ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಲಿಡ್ ಕ್ಲೋಸ್ ಆಗಿ 2 ವಿಶಿಲ್. ನೋಡಿ, 2 ವಿಶಿಲ್ ಬರುತ್ತೆ. 2 ವಿಶಿಲ್ ಆದರೆ ಸಾಕು. ಆಮೇಲೆ ನೋಡಿ ಯಾವ ಥರ ರೆಡಿಯಾಗಿದೆ ಅಂತ. ಸೂಪರಾಗಿರುತ್ತೆ. ಒಮ್ಮೆ ನೀವು ತಿನ್ನಿ, ಟ್ರೈ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್, ದಯವಿಟ್ಟು ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ.
ಒಂದ್ಸತಿ ನೀವು ಮಾಡ್ಕೊಂಡು ತಿನ್ನಿ, ಯಾವ ಥರ ಇದೆ ಅಂತ ಹೇಳಿ. ನೋಡಿದ್ದಕ್ಕೆ ನನ್ನ ವಿಡಿಯೋ ವಾಚ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ನೋಡಿ ಯಾವ ಥರ ಬಂದಿದೆ, ಸೂಪರಾಗಿರುತ್ತೆ. ಒಂದ್ಸತಿ ನೀವು ಟ್ರೈ ಮಾಡಿ ಬೆಳಗ್ಗೆ ಟಿಫನ್ಗೆ. ಬಾಯ್.